ಬೆಂಗಳೂರಲ್ಲಿ ಒಂದು ಡ್ರಿಂಕ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಇದಕ್ಕೆ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗ್ತಿದೆ. ಇದರ ಹೆಸರು ಬಸ್ ಬಾಲ್ಸ್ ಅಂತ. ನೋಡೋದಕ್ಕೆ ಒಂದು ಪುಟಾಣಿ ಬಾಲ್ ಶೇಪ್ನ ಕಂಟೈನರ್ನಲ್ಲಿರುತ್ತೆ. ಸಾಕಷ್ಟು ಫ್ಲೇವರ್ಸ್ ಕೂಡ ಇದೆ. ಹೀಗಾಗಿ ತುಂಬ ಜನ ಇದನ್ನು ಫ್ರೂಟ್ ಜ್ಯೂಸ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಸಲಿಗೆ ಇದು 15% ಆಲ್ಕೋಹಾಲ್ ಇರುವಂತಹ ಒಂದು ಡ್ರಿಂಕ್. ಇದನ್ನು ಕರ್ನಾಟಕದಾದ್ಯಂತ ಈಗ ಸಪ್ಲೈ ಮಾಡಲಾಗ್ತಿದೆ. ಈ ಡ್ರಿಂಕ್ ಆರೋಗ್ಯಕ್ಕೆ ಒಳ್ಳೆಯದೋ ಕೆಟ್ಟದ್ದೋ ಅದು ಸೆಕೆಂಡ್ರಿ. ಆದರೆ ಈಗ ಆತಂಕ ಮೂಡಿಸಿರುವಂತಹ ವಿಷಯ ಏನು ಅಂದರೆ, ಇದನ್ನು ನಾರ್ಮಲ್ ರಿಟೇಲ್ ಶಾಪ್ಗಳಲ್ಲಿ, ಬೇಕರಿಗಳಲ್ಲಿ, ಮಾಲ್ಗಳಲ್ಲಿ ಮಾರಾಟ ಮಾಡಲಾಗ್ತಿದೆ. ಈ ಫ್ರೂಟ್ ಜ್ಯೂಸ್ ಜೊತೆಗೆ ಸಾಫ್ಟ್ ಡ್ರಿಂಕ್ಸ್ ಸೆಕ್ಷನ್ ಏನಿರುತ್ತಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲಿಟ್ಟು ನಾರ್ಮಲ್ ಜ್ಯೂಸ್ ಥರ ಮಾರಾಟ ಮಾಡಲಾಗ್ತಿದೆ. ರೂಲ್ಸ್ ಪ್ರಕಾರ ಈ ಒಂದು ಆಲ್ಕೋಹಾಲ್ ಕಂಟೇನ್ ಇರುವಂತಹ ಪಾನೀಯಗಳನ್ನು ಕೇವಲ ವೈನ್ ಶಾಪ್ಗಳಲ್ಲಿ ಅಥವಾ ಲೈಸೆನ್ಸ್ಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಮಾರಾಟ ಮಾಡಬೇಕಾಗತ್ತೆ. ಆದರೆ ಇದೀಗ ಎಲ್ಲ ಕಡೆ ಇದರ ಅವೈಲಬಿಲಿಟಿ ಇರೋದ್ರಿಂದ ಮಕ್ಕಳು, ಯುವಕರು ಇದರ ಚಟಕ್ಕೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ನೋಡೋದಕ್ಕೂ ಹೇಗಿದ್ರು ಫ್ರೂಟ್ ಜ್ಯೂಸ್ ಥರ ಕಾಣಿಸುತ್ತೆ, ಜೊತೆಗೆ ಸ್ವೀಟ್ ಆಗಿಯೂ ಇರೋದ್ರಿಂದ ಮಕ್ಕಳು ಆರಾಮಾಗಿ ಇದನ್ನು ಕುಡಿತಾರೆ. ಹೀಗಾಗಿ ಮಕ್ಕಳ ಹಕ್ಕುಗಳ ಆಯೋಗ ಇದರ ಅಗೇನ್ಸ್ಟ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದೆ. ಜೊತೆಗೆ ಶಾಲಾ ಕಾಲೇಜು ಆವರಣದಲ್ಲಿ ಈ ಡ್ರಿಂಕ್ ಅನ್ನ ಮಾರಾಟ ಮಾಡಬಾರ್ದು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.